ಈಗ ಗದ್ದಿಗೌಡರು ಅಭಿವೃದ್ಧಿ ಮಾಡ್ಯಾರೋ ಅಂತ ಹೆಂಗಂತಿ ಮತ್ತೆ? ಅವ್ರು ಮಾಡ್ಯಾರೋ ಬಿಟ್ಟಾರೋ ಅವ್ರಿಗೆ ಗುರ್ತದ. ಹೌದಲ್ರಿ? ಅವ್ರು ಒಳ್ಳೇದು ಮಾಡ್ಯಾರೋ ಕೆಟ್ಟದ್ದು ಮಾಡ್ಯಾರೋ ಅದು ಅವ್ರಿಗೆ ಬಿಟ್ಟು ಕೊಟ್ಟದ್ದು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಈಗ ಅಜ್ಜವ್ರ ಇಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್. ಈಗ ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಅಂತೇಳಿ ಶಿವಾನಂದ ಪಾಟೀಲ್ ಅವ್ರ ಮಗಳು, ಅವ್ರ ಹೆಸರು ಘೋಷಣೆ ಆಗೈತಿ. ನಂತರ ಈ ಗದ್ದಿಗೌಡ್ರು ಅಂತೂ ಬಿಜೆಪಿ ಇಂದ ಇದ್ದಾರೆ. ಈ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಓಟ್ ಹಾಕ್ಬೇಕು ಅಂತ ಮಾಡಿದ್ರಿ? ಯಾರಿಗೆ ಅನುಕೂಲ ಬರ್ತಾ ಅವ್ರಿಗೆ ಹಾಕ್ಬಿಡವ್ರಿ ನಾವು. ಅಲ್ಲ, ಅಭಿಪ್ರಾಯ ಅನ್ನಕ್ಕೆ ಏನೈತಿ? ನಾಳೆ ಜನಕ್ಕೆ ಬಂದಾಗ ನಮ್ಮ ಅಭಿಪ್ರಾಯ ಐತಿ, ಅದನ್ನ ಹಾಕವ್. ಆಗಾವ್ ಹೇಳಂದ್ರೆ ಏನ್ ಹೇಳಿ? ಈಗ ಗದ್ದಿಗೌಡ್ರು ಈಗ ಸುಮಾರು ವರ್ಷಗಳಿಂದ ಅವರ ಬರ್ತಿರೋದು ಬಿಜೆಪಿಯಿಂದ. ಈಗ 4 ಸರಿ ಗೆದ್ದಿದಾರ ಅವ್ರ. 4 ಸರಿ ಬಂದಾರ ಬಿಡ್ರಿ, ಬಂದಿಲ್ಲ ಅನ್ನಂಗಲ್ಲ, ಬಂದಾರ. ನಾವ್ ಹೇಳಂದ್ರೆ ಏನ್ ಹೇಳೋನು? ಅಂದ್ರೆ ಓಟ್ ಹಾಕುವಾಗ ನೀ ಯಾರಂತ ವಿಚಾರ ಮಾಡಿ ಅವಾಗ ಹಾಕ್ಬಿಡ್ತಿ ಅಂದಂಗ. ಹೌದು. ಮತ್ತೆ ಈಗ ಬಸ್ ಬಾಳ ಗದ್ಲಕ್ಕವು, ಹೆಣ್ಮಕ್ಳಿಗೆ ಗಣ್ಮಕ್ಳಿಗೆ ಬಾಳ ತೊಂದರೆ ಆಗತೈತೆ ಅಂತಾರಲ್ಲ ಮತ್ತೆ. ಹೌದು, ಗಂಡ್ಮಕ್ಳಿಗೆ ಮಾಡ್ಬೇಕ್ರಿ, ಗಣ್ಮಕ್ಳಿಗೆ ಫ್ರೀ ಮಾಡ್ಬೇಕಾಗಿತ್ತ? ಫ್ರೀ ಮಾಡ್ಬೇಕು. ಎಲ್ಲರಿಗೂ ಫ್ರೀ ಮಾಡ್ಬೇಕಾಗಿತ್ತ ಅಂದಂಗ. ಎಲ್ಲಾರು ಫ್ರೀ ತಗೋದು, ಇನ್ನ ಶಾಲಿ ಮಕ್ಳಿಗೆ ಏನ್ರ ಮಾಡ್ರಿ. ನಮ್ಮ ಒಲವು ಹೇಳ್ಬೇಕಂದ್ರೆ ಸಂಯುಕ್ತ ಪಾಟೀಲ್ ಕಡೆಯಿಂದ. ಮತ್ತೆ ಗದ್ದೆಗೌಡ್ರಂಕರು ನೋಡೇ ಇಲ್ಲ, ಈ 20 ವರ್ಷ ಅಂಕರು ಅವ್ರದ್ದು ನೋಡೇ ಇಲ್ಲ. ಇಲೆಕ್ಷನ್ ಬಂದಾಗ ಅಷ್ಟೇ ಒಂದು ತಿಂಗಳು ನೋಡ್ತೀವಿ, ಆಮ್ಯಾಗಿಂದ ಅವ್ರದ್ದು ನೋಡೇ ಇಲ್ಲ. ಆಮ್ಯಾಗ ಎಲ್ಲದಾರ ಯಾರು ಮತದಾರ ಅಂತ ಅವ್ರಿಗೆ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ಸಂಯುಕ್ತ ಪಾಟೀಲ್ ಅವರು ಈ ಭಾಗಕ್ಕೆ ಹೊಸಬ್ರು, ಹೇಗೆ ಎದುರಿಸ್ತಾರೆ ಎಲೆಕ್ಷನ್? ಕಾಂಗ್ರೆಸ್ ಟ್ರೆಂಡ್ ಇದೆ, ಅವಶ್ಯವಾಗಿ ಬಂದೇ ಬರ್ತಾರೆ, ಗ್ಯಾರಂಟಿ. ಸರಿ, ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಇದು ಈ ಸರಿ ಪ್ಲಸ್ ಪಾಯಿಂಟ್ ಆಗತ್ತಾ ಲೋಕಸಭೆ ಅವಶ್ಯವಾಗಿ ಅವಾಗ ಆಗುತ್ತೆ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಏನಿದೆ ಸಕ್ಸಸ್ ಆಗುತ್ತೆ. ಇನ್ನು ಕೊನೆಯದಾಗಿ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಾಗಬೇಕು? ನರೇಂದ್ರ ಮೋದಿ ಅವ್ರ ಏನ್ ಪ್ರಧಾನಿ ಇದಾರಲ್ಲ, ಈ ಸಲ ಇದು ಆಗ್ತಾರೆ, ರಾಹುಲ್ ಗಾಂಧಿ ಅವರೇ ಆಗೋದು. ಸರ್, ಇನ್ನು ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ ಅವರ ಹೆಸರು ಕೇಳಿ ಬರುತ್ತೆ, ಖರ್ಗೆ ಅವ್ರದ್ದು. ಏನ್ ಹೇಳ್ತೀರಿ? ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯೆ ಯಾರು ಬರಬೇಕು? ಮೇಲ್ಗಡೆಯಿಂದ ಅವ್ರು ಏನು ಇದು ಮಾಡ್ತಾರೆ, ಅವ್ರದ್ದು ಡಿಸಿಷನ್ ಅವ್ರ ಕಡೆಯಿಂದ. ಅಂದ್ರೆ ನಿಮ್ಮ ಅಭಿಪ್ರಾಯ ಹೇಗಿದೆ? ರಾಹುಲ್ ಗಾಂಧಿ ಅವರು. ನಮ್ದು ಬಿಜೆಪಿ ಪಕ್ಷಕ್ಕೆ ಒಲವು ಇರೋದು. PC ಗದ್ದೆಗೌಡರೇ ಆರಿಸಿ ಬರೋದು ಪಕ್ಕ. ಅದೇನೋ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗುವುದು ಖಚಿತ. ಸರ್, ಇನ್ನು ಕಾಂಗ್ರೆಸ್ ಇಂದ ಒಂದಿಷ್ಟು 5 ಗ್ಯಾರಂಟಿಗಳನ್ನು ತಂದಿದ್ದಾರೆ. ಅದು ಈ ಸರಿ ಲೋಕಸಭೆಯಲ್ಲಿ ಪ್ಲಸ್ ಪಾಯಿಂಟ್ ಆಗತ್ತೆ, ಈ ಸರಿ ನಾವು ನಮ್ಮ ಸರ್ಕಾರ ಬರುತ್ತೆ ಅಂತ ಅಲ್ಲಿನ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಸರ್, ಏನ್ ಹೇಳ್ತೀರಿ? ಅದಾಗಲ್ಲ. ಅವ್ರು ಅಂದಿರಬಹುದು ಸರ್ಕಾರ ಎಲೆಕ್ಷನ್ ಬೇರೆ, ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನ. ಆ ಕಾರಣಕ್ಕೆ ಅವೆಲ್ಲ ಗ್ಯಾರಂಟಿ ಏನಂತೀರಾ? ಅಷ್ಟೇ. ಒಂದೇ ಪಕ್ಷ ಬರೋದು ನಮ್ಮ PS ಗದ್ದಿಗೌಡವರೇ ಆಗೋದು. ಸರ್, ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಈಗ ಸಂಚಾರ ಜಾಸ್ತಿ ಆಗಿರುವಂಥದ್ದು ನಿಮ್ಗೆ ಗೊತ್ತಿರುವ ಹಾಗೆ. ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸರ್, ಈಗ ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅವರ ಬಗ್ಗೆ? ರಾಹುಲ್ ಗಾಂಧಿ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಯುವಕರಿಗೆ ನಮ್ಮ ಅಭಿಪ್ರಾಯ ನೋಡಿದ್ರೆ ಮೈಂಡ್ ಮೆಚೂರ್ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಅವ್ರ ಮುಂದೆ ಇವರಲ್ಲ. ಹೀಗೆ ನಮ್ಮ ಮೋದಿಯವರ ಕಾರ್ಯಕ್ರಮ ಎಲ್ಲವೂ ಯಶಸ್ಸಾಗಿದ್ದಾವೆ, ಯಾವ ಫೇಲ್ಯೂರ್ ಅನ್ನೋದಿಲ್ಲ. ಆ ಕಾರಣಕ್ಕೆ ನಮಗೆ ನರೇಂದ್ರ ಮೋದಿ ಇನ್ನೊಮ್ಮೆ ಆಗಬೇಕು ಅನ್ನೋ ನಮ್ಮ ತುಂಬ ಆಸೆ. ಅಂದ್ರೆ ಸರ್, ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಗದ್ದಿಗೌಡರು ಹಲವು ಸಾರಿ ಬರ್ತಾ ಇರೋದು MP ಆಗಿ. ಗದ್ದಿಗೌಡರ ಅಭಿವೃದ್ಧಿ ಇದೆಯಾ ಬಾಗಲಕೋಟೆಯಲ್ಲಿ? ಅಭಿವೃದ್ಧಿ ಇದೆ ಸರ್. ಅವ್ರು ಯಾವ ಥರ ಅಂತಂದರೆ ಬೂದಿಗೆ ಮುಂಚಿದ ಕೆಂಡದಂತೆ ಅವರ ಅಭಿಪ್ರಾಯ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅರಿತಾ ಇರಲ್ಲ ಅಷ್ಟೇ. ಅದನ್ನು ಬಿಟ್ಟು ಕೊರತೆ ಇಲ್ಲ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಕೆಲಸನೂ ಯಶಸ್ವಿದ್ದಾರೆ, ಜನರ ಮುಂದೆ ಬಂದಿಲ್ಲ ಅದಷ್ಟೇ. ಅಂದ್ರೆ ಬಾಗಲಕೋಟೆ ಲೋಕಸಭೆಯಲ್ಲಿ ಫಿಕ್ಸ್ ಗದ್ದಿಗೌಡರು ಅಂತ ಹೇಳಿ ಪಕ್ಕ 101% ಮತ್ತೆ PS ಗದ್ದಿಗೌಡರೇ ಬರೋದು. ಅಂದ್ರೆ ಸರ್, ಈಗ ಲೋಕಸಭೆ ಇಲ್ಲಿ ಬಾಗಲಕೋಟೆಯಲ್ಲಿ ತಗೊಳ್ಳೋದಾದ್ರೆ ಇಲ್ಲಿ MLAಗಳು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ. ಯಾವ ರೀತಿ ಇರಲಿದೆ ಈ ಸಾರಿ ಅಂತಕ್ಕಂಥ? ಸರ್, ಈ ಸರಾಯ ಅಂತಂದರೆ ನಮ್ಮ ಮೋದಿಯವರ ಕಾರಣ ಆಯ್ತು, ನಮ್ಮ ಪಕ್ಷದ ಸಿದ್ಧಾಂತ ಆಯ್ತು. ಇವು ಯಾವುದೇ ಕಾರಣಕ್ಕೂ ಇವು ಯಾವ ಗ್ಯಾರಂಟಿಗಳು ಅವ್ರ ಮುಂದೆ ನಡೆಯಲ್ಲ. ನಮ್ಮ ಪಕ್ಷ ಸಿದ್ಧಾಂತವೇ ನಮಗೆ ಮೇಲ್ಗಡೆ ಆಗುತ್ತೆ. ನರೇಂದ್ರ ಮೋದಿ ಅವರೇ ಫೈನಲ್ ಅಂತ? ಫೈನಲ್. ಸರ್, ಇನ್ನೇನು ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಇಂದ ಹೊಸ ಅಭ್ಯರ್ಥಿ ಇಲ್ಲಿ ಘೋಷಣೆ ಆಗಿರುವಂತ ಸಂಯುಕ್ತ ಪಾಟೀಲ್ ಅಂತ ಹೇಳಿ ನಿಮ್ಗೆ ಗೊತ್ತಿರುವ ಹಾಗೆ. ನಂತರ ಗದ್ದಿಗೌಡರು ಬಿಜೆಪಿ ಇಂದ ಇದ್ದಾರೆ. ಸರ್, ಯಾರು ಬರ್ತಾರೆ ಈ ಸರಿ? ಏನ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅಂತ? ಸರ್, ಗದ್ದಿಗೌಡರು ಈಗ 4ನೇ 5ನೇ ಸಲ ಅವರು ಇಲ್ಲಿ ನಮ್ಮ ಕಮತಿಗೇನೋ ಮೊದಲು ಈ ಬಾಗಲಕೋಟೆ ಮತ ಕ್ಷೇತ್ರಗ ಕಮತಿಗಳೊಳಗೆ ಏನೋ ಒಂದು ಅವರು MP ಆಗ್ಯಾರ. ಏನೋ ಒಂದು ಅಭಿವೃದ್ಧಿ ಅನ್ನೋ ಏನೋ ಅಂತದ್ದು ಯಾರಿಗ ಒಂದು ಸಮುದಾಯ ಭವನ ಆಗಲಿ ಏನೋ ಆಗಲಿ ಇಲ್ಲಿ ಕಮತಿಗೆ ಏನೂ ಮಾಡಿಲ್ಲ ಅವರು. ಏನು ಈ ಸಲ ಅವರು ನಮಗೆ
ಇಷ್ಟ ಇಲ್ಲ. 4 ಸಲ 5 ಸಲ ಅವ್ರಿಗೆ ಆರಿಸಿ ತಂದಿವಿ. ಈ ಸಲ ನಾವು ಕಾಂಗ್ರೆಸ್ ಮಾಡ್ಬೇಕಂತ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಇನ್ನು ಸಂಯುಕ್ತ ಪಾಟೀಲ್ ಅವರು ಇಲ್ಲಿ ಹೊಸಬ್ರು. ಹೊಸಬರು ಇನ್ನು ಅವ್ರ ಹೊಸಬರು, ಆದ್ರೆ ಹೈಕಮಾಂಡ್ ಏನೈತಿ ಅವ್ರಿಗೆ ಟಿಕೆಟ್ ಕೊಟ್ಟಾರ. ಅವ್ರು ಮುಂದೆ ಕೆಲಸ ಮಾಡ್ಬಹುದು ಅಂತ ಕೇಟ ನಮ್ಗೆ ಆಸಕ್ತಿ ಐತಿ. ಅವ್ರಿಗೆ ಬೆಂಬಲ ಮಾಡ್ತೀವಿ. ಇನ್ನು ನಾವು ಕೇಂದ್ರಕ್ಕೆ ಬರೋಣ ಸರ್. ಒಂದು ಕೊನೆಯದಾಗಿ, ಈಗ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಗೊತ್ತೇ ಇರುವಂತದ್ದು ಸರ್. ಯಾರು ಬರಬೇಕು, ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ? ನಮಗ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಯಾರೇ ಆಗ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಏನ ಮಾಡ್ತಾರ ಅವ್ರ ಪ್ರಧಾನಮಂತ್ರಿ ಆಗಿ ಯೋಗ್ಯ ಐತಿ. ಯಾರೇ ಆಗ್ಲಿ, ರಾಹುಲ್ ಗಾಂಧಿ ಅಂತಿಲ್ಲ, ಖರ್ಗೆ ಅವರು ಅಂತಿರಲಿಲ್ಲ, ಸೋನಿಯಾ ಗಾಂಧಿ ಅಂತ ಏನಿಲ್ಲ. ಅವ್ರು ಏನ್ ತೀರ್ಮಾನ ಮಾಡ್ತಾರ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದೊಳಗ ಯಾರೇ ಆಗ್ಲಿ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಕೇಂದ್ರ ಸರ್ಕಾರದೊಳಗೆ. ಸರ್, ಇನ್ನೊಂದು ಕೊನೆಯದ ಪ್ರಶ್ನೆ ಏನಂತಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದ ಕಾಂಗ್ರೆಸ್ ಸರ್ಕಾರ ಸಫಲತೆ ಹೊಂದಿದ್ಯಾ, ಮುಟ್ಟಿದ್ವಾ ನಿಮ್ಗೆ? ಎಲ್ಲ ಮುಟ್ಟಿದೆ ಎಲ್ಲ ಅದ. ಆನಂತರ ಈ ಶಕ್ತಿ ಯೋಜನೆಗೆ ಮುಟ್ಟದ, ಗೃಹಲಕ್ಷ್ಮಿನೂ ನಾವು ತಗೊಳಕತ್ತೀವಿ. ಆನಂತರ ಈ ಅನ್ನ ಭಾಗ್ಯದ ಅವ್ರ ರೊಕ್ಕ ತಗೊಂಡ್ವಿ. ಕರೆಂಟ್ ಬಿಲ್ ನಮ್ಗೆ ಫ್ರೀ ಆಗೈತಿ. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡೈತಿ. ಗ್ಯಾರಂಟಿ ಯೋಜನೆಗಳು ಬಂದಾವ? ನೀವು 2000 ರೂಪಾಯಿ ತಗೊಳಕತ್ತೀರಿ, ಹೆಂಗ್ ಬಂದಾವ್ರಿ, ಬಸ್ನಾಗೆಲ್ಲ ಅಡ್ಡಾಡತ್ತೀರಿ? ಅಡ್ಡಾಡಿವ್ರಿ. ಯಾವ ಪಕ್ಷಕ್ಕೆ ನೀವು ವೋಟ್ ಹಾಕ್ಬೇಕಂತ ಈ ಸರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಮ್ಮ ಮನ್ಸಿಗೆ ಬಂದದಕ್ ಹಾಕ್ತಿವ್ರಿ. ನಿರ್ಧಾರ ಮಾಡಿಲ್ಲ? ಇಲ್ರಿ. ಈಗ ಸಂಯುಕ್ತ ಪಾಟೀಲ್ ಅಂತೇಳಿ ಹೊಸದಾಗಿ ಕಾಂಗ್ರೆಸ್ ಇಂದ ಬಂದಿದ್ದಾರೆ ಇಲ್ಲಿ. ಮೊದಲು ಅವ್ರು ಇದ್ದಿಲ್ಲ, ವಿನಾ ಕಾಶ್ಯಪ್ನವರಿಗೆ ಟಿಕೆಟ್ ಘೋಷಣೆ ಆಗತ್ತೆ ಅಂತ ಕಾಯ್ತಾ ಇದ್ರು, ಆದ್ರೆ ಬೇರೆದವ್ರಿಗೆ ಕೊಟ್ರು. ಈಗ ಏನ್ ಹೇಳ್ತೀರಿ? ಈಗ ಕಾಂಗ್ರೆಸ್ ಪಕ್ಷನ ಅಥವಾ ಬಿಜೆಪಿನ? ನಮ್ಮ ಮನ್ಸಿಗೆ ಒಂದಕ್ಕೆ ಹಾಕ್ತಿವಿ ಅಂತ ಹೇಳ್ತೀವಲ್ರಿ. ನಾವು ಬಿಜೆಪಿನ ಅನ್ನಂಗಿಲ್ರಿ, ಕಾಂಗ್ರೆಸ್ನ ಅನ್ನಂಗಿಲ್ರಿ. ನಮ್ಮ ಮನ್ಸಿಗೆ ಯಾವ್ದು ಬರ್ತ ಅದಕ್ಕೆ ಹಾಕಿ ಬರ್ತೀವಿ. ಅಂದ್ರೆ ಕೊನೆಯ ಕ್ಷಣದಲ್ಲಿ ವಿಚಾರ ಮಾಡಿ ಹೇಳ್ತೀರಿ? ಹೌದ್ರಿ. ಈಗ ಅಭಿವೃದ್ಧಿ ಯೋಜನೆ 2000 ರೂಪಾಯಿ ಹಾಕ್ಯಾರಿ, ಅವ್ರಿಗೆ ಹಾಕ್ತಿವ್ರಿ. ತಗೊಳತ್ತೀರ ಅಂದಂಗ ಅನುಕೂಲ ಆಗೈತೆ ಅಂದಂಗ? ಅನುಕೂಲ ಆಗೈತ್ರಿ. ಮತ್ತೆ ಬಡವ್ರಿಗೆ, ಬಡವ್ರು ಅದ್ರಲಿಂತ ನಾವ್ ಈ ವಾರ 500 ರೂಪಾಯಿ ಶಾಂತಿ ಹೇಳಿದ್ರೆ 1 ತಿಂಗಳ ಶಾಂತಿ ಹೋದ್ರಿ ಅವ್ರದ್ದು. ಹೌದು, ಅದಕ್ಕೆ ಹಾಕ್ತಿವ್ರಿ ನಾವು ಕಾಂಗ್ರೆಸ್ಗೆ ಹಾಕ್ತಿವಿ. ನಮಸ್ಕಾರ ಸರ್. ನಮಸ್ಕಾರ ಮಲ್ಲಪ್ಪ. ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬರಾಕತ್ತೈತ್ರಿ. ಈಗ ಬಿಜೆಪಿಯಿಂದ ಗದ್ದಿಗೌಡ್ರು ಅದಾರ, ಅಂದ್ರೆ ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಅಂತೇಳಿ ಹೊಸದಾಗಿ ತಗೊಂಬಂದಾರ. ಈಗ ಯಾಕಂದ್ರ ವಿನಾ ಕಾಶ್ಯಪ್ನವ್ರು ಬರ್ತಾರ ಅಂತೇಳಿ ಅನ್ಕೊಂಡಿದ್ವಿ ನಾವು. ಸ್ವಲ್ಪ ಈ ಕಡೆ ಬರ್ರಿ. ವಿನಾ ಕಾಶ್ಯಪ್ನವ್ರಿಗೆ ಕೊಡ್ತಾರಂತ ಅನ್ಕೊಂಡಿದ್ವಿ, ಸಂಯುಕ್ತ ಪಾಟೀಲ್ ಅವ್ರಿಗೆ ಕೊಟ್ಟಾರ, ಶಿವಾನಂದ ಪಾಟೀಲ್ ಅವ್ರ ಮಗಳು. ಈಗ ಏನಂತೀರಿ, ಯಾವ ಪಕ್ಷಕ್ಕೆ ನಿಮ್ಮ ಓಟ್ ಹಾಕ್ತೀರಿ, ಅಥವಾ ಯಾವ ಪಕ್ಷದ ಹತ್ರ ನಿಮ್ ಒಲವು ಐತಿ? ಯಾರು ಅಭಿವೃದ್ಧಿ ಮಾಡ್ಯಾರ? ನಮಗ ಅಭಿವೃದ್ಧಿ ಮಾಡಿದವ್ರು ಅಂದ್ರೆ PC ಗದ್ದೆಗೌಡ್ರು ಸಾಹೇಬ್ರಿ. ಏನ್ರಿ, ಬಿಜೆಪಿನಾಗ ಗೆಲ್ಲಬೇಕು, ಮೋದಿಯನ್ನ ಆರಿಸಿ ಬರ್ಬೇಕು. ಇದೊಂದ್ ಸರಿ ಸರ್ಕಾರ ಅವ್ರದೇ ಆಗ್ಬೇಕು ಅಂತ ನಮ್ ವಿನಂತಿ ಕೇಳ್ಕೊಂತೀವ್ರಿ ನಾವು. ಯಾಕಂದ್ರ ಎಲ್ಲ ಬಾಗಲಕೋಟೆಲಿಂದ ಹಿಡಿದು ಬೆಳಗಾವ್ ತನ ಡಬಲ್ ರೋಡು, CC ರೋಡ್ ಮಾಡ್ಸ್ಯಾರ ನರೇಂದ್ರ ಮೋದಿ ಅವರು. ಅವ್ರಲಿಂದ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ಯಾವ. ಮತ್ತು ಮೇಲಾಗಿ ಆಶ್ರಯ ಯೋಜನೆ ಮನಿ ಕೊಟ್ಟಾರ, ಆಶ್ರಯ ಯೋಜನೆ ಮನಿ ಚೆಕ್ ಕೊಟ್ಟಾರ. ಎಲ್ಲರಿಗೂ ಕೊಟ್ಟಾರ, ಎಲ್ಲರಿಗೂ ರೊಕ್ಕ ತಲುಪ್ಯಾವು. ಎಲ್ಲರೂ ಅವ್ರ ಅಕೌಂಟಿಗೆ ಅವ್ರಿಗೆ ಜಮಾ ಆಗ್ಯಾವು. ಅವ್ರ ಬಗ್ಗೆ ಹೇಳಕ ನಮಗ ಅಷ್ಟೇನು ಖುಷಿ ಅನಿಸ್ತೈತಿ. ಈಗ ಕಾಂಗ್ರೆಸ್ ಅವರು ಒಂದ್ 5 ಇವನ್ ತಗೊಂಬಂದಾರ, ಗ್ಯಾರಂಟಿ 2000 ರೂಪಾಯಿ ಅವನ್ನೆಲ್ಲ ತಗೊಂಬಂದಾರ. ಬಸ್ ಫ್ರೀ ಮಾಡ್ಯಾರ, ಎಲ್ಲ ಮಾಡ್ಯಾರ. ಹೌದ್ರ, ಇಂಥ ಹೊತ್ತಿನೊಳಗ ಇವು ಲೋಕಸಭೆ ಎಲೆಕ್ಷನ್ ಒಳಗೆ ಹೆಲ್ಪ್ ಆಕ್ಕವು ಏನ? ಇದರಿಂದ ಅವ್ರು ಓಟ್ ಕೇಳುವಂತ ಒಂದು ಹುಟ್ಟುತ್ತೋ ಹೆಂಗ್ ಅಂತೀರ? ಅದಕ್ಕೇನು ಸಂಬಂಧ ಇಲ್ರಿ. ಅದು ಏನ್ ಮಾಡಿರ್ತಾರ್ರಿ, ಅವು ನಡಕ್ ಬಂದಿದ್ದ ನಡಕ್ ಹೋಗ್ಕವ್ರಿ ಅವು. ಏನ್ರಿ, ಅದರಿಂದ ಸಾಲಿ ಹುಡುಗರಿಗೆ ಅಂಕಾರ ಮಿಕ್ಕಿ ಬಿಟ್ಟೈತಿ. ಯಾರಿಗೂ ಹೋಗಾಕ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಟ್ಟೈತ್ರಿ. ಗಂಡ ಮಕ್ಳಿಗೆ ಅಂಕಾರ ಸೀಟ್ ಕೊಡುದಿಲ್ಲ. ಏನ್ರಿ, ಒಂದು ವೇಳೆ ಕೊಡುದಾದಂತಂದ್ರ ಇವೆಲ್ಲ ತೆಗಿಬೇಕ್ರಿ. ಗೋರ್ಮೆಂಟ್ ಹೆಂಗ್ ಮೊದಲು ಮಾಡಿದ್ದು ಅದೇ ಪ್ರಕಾರ ಇರ್ಬೇಕು. ಅದು ಕೊಡ್ತಾರಂತ ವಿಶ್ವಾಸ ಮಾಡ್ಕೋಬಾರ್ದ್ರನ್ನ. ಅದು ಸುಮ್ಮ ಜನರಿಗೆ ಒಂದು ಗಿಮಕ್ ತೋರ್ಸ್ಯಾರ ಅವರು. ಗಿಮಿಕ್ ಅಂತ ನಾವ್ ಹೇಳ್ತೀವಿ. ಇದಕ್ಕಿಂತ ಏನು ಹೆಚ್ಚಿಗೆ ಹೇಳಕ್ ಬರಲ್ಲ. ಅದು ಲೋಕಸಭೆ ಎಲೆಕ್ಷನ್ದಾಗ ಅವ್ರಿಗೆ ಪಾಠ ಕಲಿಸ್ತಾರೆ ಬಿಜೆಪಿ ಅವರು. ಇದು ಮಾತ್ರ ಸತ್ಯಸಿದ್ಧರಿ. ಅದು ಕೇಂದ್ರದಾಗ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಅವರೇ ಬರ್ಬೇಕ್ರಿ. ಅವರೇ ಬರ್ತಾರ. ಅವ್ರ 100% ಅವರೇ ಬರೋದ್ರಿ. ಸರ್ಕಾರ ಆಗುದು ಅವ್ರದ ರಚನೆ. 28ಕ್ಕೂ 28 ಬರ್ತಾವ್ರಿ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ. ರಾಜ್ಯದಾಗ ನಮ್ಮ 28 ಬಿಜೆಪಿ ಬರ್ತಾವ್ರಿ. ಅಕ್ಕವ್ರ, ಇಲೆಕ್ಷನ್ ಸಮೀಪ ಬರಾಕತ್ತೈತ್ರಿ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಇಲ್ಲಿ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡಿರಿ? ಅಲ್ಲಿ ಹೋಗಿಂದ ಯಾವತ್ತು ಅದಕ್ಕೆ ಹಾಕೋರ್ ನಾವು, ಇಲ್ಲೇ ಹೇಳಂಗಿಲ್ರಿ ನಾವು. ಈಗ ಕಾಂಗ್ರೆಸ್ ಪಕ್ಷದಿಂದ ಇವು ಬಂದೇವಲ್ರಿ, ಇದು ಗ್ಯಾರಂಟಿ 2000 ರೂಪಾಯಿ ಬಸ್ನ್ಯಾಗ ಫ್ರೀ ಐತಲ್ಲ, ಅದನ್ನ ತಗೊಳತ್ತೀರ ನೀವು? ನಾವ ತಗೊಳಕತ್ತೀವ್ರಿ. 2000 ರೂಪಾಯಿ ಬರತ್ತಾವ? ಕರೆಕ್ಟ್ ಬರತ್ತಾವ್ರಿ? ಕರೆಕ್ಟ್ ಆಗಿ ಬರಾಕತ್ತಾವ್ರಿ. ಈಗ ಬಸ್ಸಿಗೆ ಫ್ರೀ ಮಾಡ್ಯಾರ, ಎಲ್ಲಾ ಕಡೆ ಅಡ್ಡಾಡಿ ಬಂದಿರಿ ಹಂಗ? ಬಸ್ ಇನ್ನ ಎಲ್ಲಿ ಹೋಗಿಲ್ರಿ ನಾವು, ಊರ್ ಬಿಟ್ಟ ಹೋಗಿಲ್ಲ ನಾವು. ಇನ್ನೇನು
2,000 ರೂಪಾಯಿ ಒಂದ್ 2 ಬೇರೆ ಹಾಕ್ಯಾರ ಇಲ್ಲಿ ಬಂದಿಲ್ಲ ಹೇಳಿವಿ ಹಾಕ್ತಿವಿ ಅಂದಾರ. ಈಗ ಮತ್ತ ಅವು ಹೆಂಗ್ರಿ ಯೋಜನೆಗಳು ಎಲ್ಲ ಚಲೋ ಐತಿ ಅನ್ಸ್ತಾವ ಏನ್ ಹೆಂಗ? ಚಲೋ ಐತ್ರಿ ಚಲೋ ಐತ್ರಿ. ಚಲೋ ಐತ್ರಿ ಬಸ್ಸಿಗೆ ಮತ್ತೇನ ಬಾಳ ಅದು ಸಮಸ್ಯೆ ಆಕ್ಕಾವ ಹಂಗ ಆಕ್ಕಾವ ಎಲ್ಲಾ ಬರೋಬ್ಬರಿ ಓಕೆ ಅದಾವ ಎಲ್ಲ ಕರೆಕ್ಟ್ ಅದಾವ್ರಿ. ಚಲೋ ಅಂತೀರಿ ಹಂಗಾರ? ಚಲೋ ರೀ. ಕೇಂದ್ರಲಿದ್ದ ಮನೆ ಹಾಕ್ಸ್ಕೊಟ್ರ ಗದ್ದೆಗೌಡ್ರು ಅಂತ ಈ 4 ಸಲ ಆರಿಸಿ ಬಂದಾರ. ಇದೊಮ್ಮೆ ಆದ್ರೂ ಅವ್ರ ಆರಿಸಿ ಬರ್ತಾರ. ಈ ಎಲ್ಲಾ ನಮಗೆ ಇಲ್ಲೆಲ್ಲಾ ಅನುಕೂಲ ಮಾಡಿಕೊಟ್ರ ಅವರು ಕೇಂದ್ರದಿಂದ. ಕೇಂದ್ರದವರು 5 ಕಿಲೋ ಅಕ್ಕಿ ಯಾವಾಗಾದ್ರೂ ಕೊಟ್ಕೊಂತ ಬಂದೈತಿ. ಈಗ ಇವರು ಬರೇ 750 ರೂಪಾಯಿ ಅಕ್ಕಿ ಸಲ ಕೊಟ್ರ ರೊಕ್ಕ ತಿಂದು ಕುಡ್ದು ಹಾಳು ಮಾಡಿಬಿಡ್ತಾರ. ಇದು ಅಕ್ಕಿದಂತಿ ಒಟ್ಟ ನಿಂದ್ರಿಸೇ ಇಲ್ಲ ಕೇಂದ್ರದವರು. ಅದು ಹಿಂಗಾಗಿ ಅದಕ್ಕ ಒಲವು ಐತಿ. ಬಿಜೆಪಿನ ಒಲವು ಇಲ್ಲಿ ಎಲ್ಲ. ಈಗ ಗದ್ದಿಗೌಡ್ರು ಅದಾರಲ್ರಿ, ಈಗ ಒಂದ್ 4 ಸರಿ ಇಲ್ಲೇ ಬಂದಾರ ಅವ್ರೀಗ. ಈಗ ಒಂದ್ ಮಂದಿ ಹೇಳೋ ಮಾತು ಏನಂತಂದ್ರ ಗದ್ದಿಗೌಡ್ರ ಬದ್ಲಿ ಇನ್ನೊಬ್ರಿಗೆ ಕೊಡ್ಬೇಕಾಗಿತ್ತು, ಕಡಿಕ್ ಅವ್ರ ಸಮುದಾಯದೊಳಗರ ಕೊಡ್ಲಿ ಇನ್ನೊಬ್ರಿಗೆ ಕೊಡ್ಬೇಕಾಗಿತ್ತು ಅಂತ ಕೇಳ್ಬರುವಂತ ಮಾತ್ರ ಇದು. ಅಂತ ವ್ಯಕ್ತಿ ಇಲ್ಲ, ಇವ್ರಂತ ವ್ಯಕ್ತಿ ಇಲ್ಲ. ಅವ್ರ ಸಮಾಜದೊಳಗಾದ್ರೂ ಇಲ್ಲ, ಬೇರೆ ಸಮಾಜದೊಳಗಾದ್ರೂ ಇಂತ ವ್ಯಕ್ತಿ ಇಲ್ಲ. ಇವರು ಒಂದ್ ಮುಗ್ಧ ಸ್ವಭಾವದವ್ರು, ಎಲ್ಲಾರನು ಹಚ್ಕೊಂಡ್ ಹೋಗ್ತಾರ. ನಾವ ಆರಿಸಿ ತಗೊಂಬಂದ್ವಿ ಅಂದ್ರು ಇಲ್ಲೇ ಹುಚ್ಚೇಶ್ವರ ಮಠಕ್ಕ ಬಣ್ಣ ಹಚ್ಚಕ್ ಕರೆದ ನಮ್ ಜೋಡಿ ಬಣ್ಣ ಹಚ್ಚಿ ಹೋಗ್ಯಾರ ಅವ್ರು. ನಮ್ ಜೋಡಿ ಬ್ರಷ್ ಹಿಡಿದು ಹಚ್ಚಿ ಹೋಗ್ಯಾರ ಅವ್ರು. ಕಾರ್ಯಕರ್ತರೊಳಗೊಟ್ಟು ಕೂಡಿ ಕೆಲಸ ಮಾಡುವಂತ ಮಾಡ್ಯಾರ ಮಾಡ್ಯಾರ ಮಾಡ್ಯಾರ. ನೀವ್ ಆರಿಸಿ ಬಂದ್ರ ನಾವ್ ಬಣ್ಣ ಹಚ್ಚಿ ಅಂತ ಬೇಡ್ಕೊಂಡಿದ್ವಿ, ಬರ್ರಿ ಸರ ಅಂದ್ರ ಅವ್ರು ಬಂದು ಅವರು ಬ್ರಷ್ ತಗೊಂಡ್ ಬಣ್ಣ ಹಚ್ಚಿ ಅದಕ್ಕ ಒಲವು ಕೊಟ್ಟು ಹೋಗ್ಯಾರ ನಮಗ. ಅಂದ್ರೆ ಈಗ ಕೊನೆಯದಾಗಿ ನಾವು ಒಂದು ಕೇಳೋ ಪ್ರಶ್ನೆ ಏನಂತಂದ್ರೆ, ಕೇಂದ್ರದೊಳಗೆ ಯಾರು ಬರ್ತಾರೆ? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಏನು ಮೋದಿ ಅಂತ ಆರಿಸಿ ಬರೋದು ಗ್ಯಾರಂಟಿ. ರಾಹುಲ್ ಗಾಂಧಿದ ಆಗೋದಿಲ್ಲ ನೋಡ್ರಿ. ಲೋಕಸಭಾ ಎಲೆಕ್ಷನ್ ಅಂದ್ಮೇಲೆ ಈಗ ನಮ್ಗೆ PC ಗದ್ದಿಗೌಡ್ರ ಬರ್ಬೇಕಂತೇಳಿ ನಮ್ಮ ಅನಿಸಿಕೆ. ಸಂಯುಕ್ತ ಪಾಟೀಲ್ ಅವ್ರೇ ನಮಗೇನ ಅಭ್ಯರ್ಥಿನ ಅಷ್ಟೊಂದೇನು ಇಲ್ಲ ಹೇಳ್ಕೊಳಂತಳ್ದು. ನಮ್ಗೆ ನರೇಂದ್ರ ಮೋದಿ ಸರ್ಕಾರನ ನಮ್ಮ ಮೇಲೆ ಬರೋದು ಅಂತೇಳಿ ನಾನು ಹೇಳ್ತಾ ಇರೋದು. ಇನ್ನು ವೀಣಾ ಕಾಶ್ಯಪ್ನವ್ರಿಗೆ ಕೊಟ್ಟಿದ್ರೆ ಫೈಟ್ ಆಗ್ತಿತ್ತ ಹೇಗೆ? ನೋ ಫೈಟಿಂಗ್. ಯಾಕಂದ್ರೆ ಅಪೋಸಿಟ್ ಕ್ಯಾಂಡಿಡೇಟ್ ನಮ್ ಸ್ಟಡಿ ಆಗಿರ್ಬೇಕ್ರಿ, ಅಂತ ಕ್ಯಾಂಡಿಡೇಟ್ ಏನಲ್ಲ ಅವರು. ಹಿಂಗಾಗಿ ನಮ್ಗೆ ಗದ್ದಿಗೌಡ್ರ ನಮ್ಮ ಮೇಲೆ ನಮ್ಗೆ ಅಭಿವೃದ್ಧಿಗಳು ಹೇಗಿದೆ ಗದ್ದಿಗೌಡ್ರ? ಅಭಿವೃದ್ಧಿ ಬೆಂಬಲ ಇದೆ ಅವ್ರಿಗೆ. ಬೆಂಬಲ ಮಾತ್ರ 100ಕ್ಕೆ 100 ಇದೆ. ಈ ಸತಿನ ಮಾತ್ರ ಅವರ 100ಕ್ಕೆ 100 ಬರೋದು. ಇನ್ನು ಕೇಂದ್ರದಲ್ಲಿ ಮೋದಿ ಅವರೇ ಸರ್ಕಾರನ ರಚನೆ ಆಗೋದು. ಈಗ ಬಸ್ ಫ್ರೀ ಅದಾವಲ್ಲ, ಅದಕ್ಕೆಲ್ಲ ಅಡ್ಡಾಡತ್ತಿ? ನಾವ್ ಎಲ್ಲಿ ಓಡಾಡಕ್ ಹೋಗಿಲ್ರಿ. 2,000 ರೂಪಾಯಿ ಬರಾಕತ್ತಾವ ತಿಂಗಳ? ಬರ್ತಾವ. ಈಗ ಎಷ್ಟು ಅನುಕೂಲ ಆಗೈತೋ ಏನ್ ಹೆಂಗ ಆಗೈತ? ಅನುಕೂಲ ಆಗೈತಿ ಬಿಡ್ರಿ, ಅನುಕೂಲ ಆಗೈತಿ ನೆನಸ್ತೀವಿ, ಏನ್ ಬೇಯಂಗಿಲ್ಲ. ಚಲೋ ಅಂದಂಗಾತದ. ಚಲೋ. ಮತ್ತೆ ಈಗ ಬಸ್ ಗಾದ್ಲಕ್ಕವು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬಾ ತೊಂದರೆ ಆಗತೈತೆ ಅಂತಾರಲ್ಲ ಮತ್ತೆ? ಹೌದು, ಗಂಡ್ಮಕ್ಳಿಗೆ ಮಾಡ್ಬೇಕ್ರಿ. ಗಂಡ್ಮಕ್ಳಿಗೆ ಫ್ರೀ ಮಾಡ್ಬೇಕಾಗಿತ್ತ? ಫ್ರೀ ಮಾಡ್ಬೇಕು, ಎಲ್ಲಾರಿಗೂ ಫ್ರೀ ಮಾಡ್ಬೇಕಾಗಿತ್ತ ಅಂದಂಗ. ಎಲ್ಲಾರು ಫ್ರೀ ತಗೋದು. ಇನ್ನ ಶಾಲಿ ಮಕ್ಳಿಗೆ ಏನ್ರ ಮಾಡ್ರಿ. ಹೌದಲ್ಲ, ಈ ಗದ್ದದಾಗ ಮುದುಕರು ಬದುಕರು ಎಲ್ಲ ಸಾಯಕತ್ತಾರ ನೋಡು ಹತ್ತತ್ಲೆ. ಮತ್ ಚಲೋ ಅಂತಿ ಮತ್ ಸಾಯಕತ್ತಾರಂತಿ ಅಲ್ಲ, ಮುದುಕರು ಗದ್ಲ ನಮ್ಮಂತಾರನೆಲ್ಲ ಹತ್ತಿಸ್ಕೊಂಡ್ ಹೋಗಂಗಿಲ್ಲ ನೋಡ್ ಕಾಯ್ಪದಾರನ. ನಾವ್ ಗಾಡಿ ಮಾಡ್ಕೊಂಡ್ ಹೋಗ್ಬೇಕು. ಬೋರ್ಮಾ ಮಾಡಿ ಸಾಕ್ರಿ. ಮಾತಾಡಿದ್ನಪ್ಪ. ಈಗ ಯಾವ ಪಕ್ಷ ಬರ್ಬೇಕಂತೀವಿ? ಯಪ್ಪ, ಕಾಂಗ್ರೆಸ್ ಯಾವ್ದಾರ ಬಂದದ್ ಬರ್ಲಿ ರಸಿಬೋದು. ನಾವ್ ಹಾಕಂಗ ಹಾಕ್ತಿವಿ ಪ್ರೇಮದಿಂದ ಎಲ್ಲಾರ್ಗು. ಕೇಳ್ಕೋದೆಪ್ಪ, ನಾನು ಹಿಡ್ಕೊಂಡ್ರಿ ಮತ್ತೆ ತಗಾರ. ಲೈಕ್ಸು ಬರ್ಲಿ ಇನ್ನು ಜಾಸ್ತಿ ಶೇರ್